ಇವತ್ತು ಪ್ರೇಮ ಕಾವ್ಯ ಸೀರಿಯಲ್ನಲ್ಲಿ ಅದನ್ನೇ ಹೇಳ್ತಾ ಇರ್ತಾ ಮಹೇಶ್ವರಿ ಅದನ್ನೆಲ್ಲ ಫ್ಲ್ಯಾಶ್ ಬ್ಯಾಕ್ ನೆನೆಸ್ಕೊಂಡು ಅಳ್ತಾ ಇರ್ತಾ ಮಹೇಶ್ವರಿ ತುಂಬ ಗಾಬರಿ ಆಗಿ ಸ್ವೆಟ್ ಆಗಿರ್ತಾಳೆ. ಇಷ್ಟು ವರ್ಷ ಸೀಕ್ರೆಟ್ ಆಗಿಟ್ಟು ಆ ಕಲ್ಯಾಣಿ ಗಂಡ ಸತ್ತೋಗಿನ ಅಂತೇಳಿ ಇಷ್ಟು ವರ್ಷ ಕೂಡಿ ಹಾಕಿದ್ದೀನಿ ನಾನು ಅಂದ್ಕೊಂಡ್ರೆ ಅದನ್ನೆಲ್ಲ ಈ ಕುಟುಂಬದ ನೆಮ್ಮದಿಗೆ ಬೆಂಕಿ ಇಡಾಯ್ತಿ ಅಂತೆಲ್ಲ ಹೇಳ್ತಾ ಇರ್ತಾರೆ. ಫ್ಲ್ಯಾಶ್ ಬ್ಯಾಕ್ ಎಲ್ಲ ನೆನೆಸ್ಕೊತ ಇದು ಈ ಮಹೇಶ್ವರಿ ಕೇಳಿಸ್ಕೊಂಡ್ಲಿ ಅಂತಲೇ ಉದ್ದೇಶಪೂರ್ವಕವಾಗಿ ಈ ರಾಮ್ ಮತ್ತು ಮಾದೇವನ ಮನೆಯಿಂದ ಆಚೆ ದೂಡಿದ್ದೇ ಈ ಕಲ್ಯಾಣಿ ಸಾಮ್ರಾಜ್ಯ ಅಡಿಪಾಯ ಯಾರೇ ಇಟ್ಟಿರ್ಬೋದು, ಆದರೆ ಅದನ್ನು ಬೆಳೆಸೋದು ಧೂಳಿಪಟ ಮಾಡೋದು ನಾನೇ ಅಂತೆಲ್ಲ ಹೇಳಿದ್ದು. ಫ್ಲ್ಯಾಶ್ ಬ್ಯಾಕ್ ಎಲ್ಲ ನೆನೆಸ್ಕೊಂಡು ಸ್ವೆಟ್ಟಾಗಿ ಹೆದರ್ಕೊಂತ ಅವ್ರ ತಮ್ಮ ಬಂದು ದುಡ್ಡು ಎಲ್ಲಿದೆ ಅಂತ ಕೇಳ್ತಾನೆ. ಈಗ ಯಾಕೆ ಕೂತಿದ್ಯಾ ಅಂತೆಲ್ಲ ಹೇಳ್ದೆ. ಆದರೆ ಏನು ಮಾತಾಡೋದು, ದುಡ್ಡು ಎಲ್ಲಿಡ್ತೆ, ಎಲ್ಲಾದರೂ ಕೂತ್ಕೋ, ದುಡ್ಡು ನಾನು ಸ್ವಲ್ಪ ಅರ್ಜೆಂಟಾಗಿ ದುಡ್ಡು ಬೇಕಿದೆ ಅಂದರೆ ಅವ್ರ ತಮ್ಮನ ಹತ್ರ ಏನು ಮಾತಾಡಲ್ಲ. ಪಾಪ ಸುಮ್ಮನೆ ಇರ್ತಾಳೆ. ಅವ್ರ ತಮ್ಮನೇ ದುಡ್ಡು ತೊಗೊಂಡು ಹೋಗ್ಬಿಡ್ತಾನೆ ಅಲ್ಲಿದ್ದ. ಹೋದ್ಮೇಲೆ ಇದೇ ಟೈಮಿಗೆ ದಾಮಿನಿ ಮತ್ತು ಏನಿಲ್ಲ ಎದಕ್ಕೆ ಹಿಂಗೆ ಕುಂತಿದ್ದೆ, ನೀರು ಕುಡಿ ಅಂತಾರೆ. ಏನಿಲ್ಲ ಅಂತಿದ್ರೆ ಆದರೆ ಎಷ್ಟೊಂದು ಬೆವರ್ತಾ ಇದ್ದೀರಲ್ಲ ಅಂತೆಲ್ಲ ಕೇಳಿದಾಗ ಏನಿಲ್ಲ ಅಂತೆಲ್ಲ ಹೇಳಿದೆ. ಅಕ್ಕ ನೀರು ಕುಡಿ ಅಂತಂದರೆ ಕುಡಿ ಅಂತೆಲ್ಲ ಹೇಳಿ ಗದರಿಸ್ಬಿಡ್ತಾ ಕುಡಿತಾರೆ. ಅಂದರೆ ಉದ್ದೇಶಪೂರ್ವಕವಾಗಿ ಮಹೇಶ್ವರಿಗೆ ಬೇಡ ನನಗೆ ಅಂತೆಲ್ಲ ಹೇಳ್ತಾ ಇದೆಲ್ಲ ಕುಡಿ ಅಂದ್ಕೊಳ್ಳಿ ಗಾಬರಿಯಿಂದ ಗಬ ಅಂತ ಕುಡಿದ್ಬಿಡ್ತಾರೆ. ಇದನ್ನೆಲ್ಲ ಎದಕ್ಕೆ ಅಂತಂದರೆ ಅದು ಅವರು ಮಹೇಶ್ವರಿ ಕೇಳಿಸ್ಕೊಂತ ಅಂತ ಉದ್ದೇಶಪೂರ್ವಕವಾಗಿ ಮಾತಾಡಿರ್ತಾರೆ. ಪ್ಲೀಸ್ ದಾಮಿನಿ ನನಗೇನು ಮಾಡಬೇಡ, ನಾನು ಈ ವಿಷಯನ ಯಾರಿಗೆ ಹೇಳೋದಿಲ್ಲ, ಯಾರಿಗೂ ಪ್ಲೀಸ್ ನನ್ನನ್ನೇನು ಮಾಡಬೇಡ ಅಂತೆಲ್ಲ. ಹಾಗೆಯೇ ನನ್ನ ಮಗ ರಾಮ್ ಇವ್ರನ್ನ ನಾವು ನಮ್ಮ ಜೊತೆಗೆ ಇಟ್ಕೊಂಡ್ರೆ ಮುಂದೆ ನಮಗೆ ದೊಡ್ಡ ಲಾಭ ಅಂತೆಲ್ಲ ಹೇಳ್ತಾ ಸರಿ ಅಷ್ಟು ಮಾಡೋಣ ಸರಿ ನಾನು ರಾಮ್ಗೆ ಏನು ಮಾಡಬೇಡ, ನೀವು ಹೇಳ್ದಂಗೆ ನಾನು ಕೇಳ್ತೇನೆ. ನನಗೆ ಆ ಕಲ್ಯಾಣಿ ಬಗ್ಗೆ ಆಗಲಿ, ಈ ಮನೆಯವ್ರ ಬಗ್ಗೆ ಆಗಲಿ, ಈ ಮನೆ ಬಗ್ಗೆ ಆಗಲಿ ಯಾರ ಬಗ್ಗೆನೂ ಚಿಂತೆ, ನನಗೆ ನನ್ನ ಮಗನ ಬಗ್ಗೆ ಅಷ್ಟೇ ಚಿಂತೆ ಇರೋದು ಅಂತ ಅಂತೆ. ಹೌದು, ನಾನು ನೀನು ನಮ್ಮ ಜೊತೆನೇ ಬಂದರೆ ನಾನು ನಿನ್ನ ಮಗ ಏನು ಮಾಡಲ್ಲ ಅಂತೆಲ್ಲ ಹೇಳ್ತಾ ಸರಿ ಅಂತೆಲ್ಲ ಕಾಯ್ತಾ ಇರು ಅಂತೆಲ್ಲ ಹೇಳ್ತಾ ಸರಿ ಅಂತೆಲ್ಲ ಹೇಳಿ ಮಹೇಶ್ವರಿ ಆಳ್ಕೊತ ಕುಂತು ಬಿಡ್ತಾಳೆ ಅಲ್ಲಿ. ಪ್ರೇಮ ಇಲ್ಲಿ ಈ ಕಡೆ ಮಾದೇವ ಕ್ಲಾಸ್ ತೊಗೊಂಡಿರ್ತಾರಲ್ಲ ಕಾವ್ಯ ಕಾವ್ಯಗೆ ನೋಡಿ ಗಂಡ ಹೆಂಡ್ತಿ ಖುಷಿ ಆಗಿರಬೇಕು, ಹಂಗೆಲ್ಲ ಗಂಡ ಹೆಂಡ್ತಿ ಕಾವ್ಯ ನಿನ್ನ ಫ್ರೆಂಡ್ ತಲೆ ಕೂದಲಿರ್ಬೇಕು ಆಸೆ ಇದೇನು ಇಲ್ಬತ್ತಲ್ಲ ಕೂದಲ ಆಯ್ತು ಏನು ಫ್ಲ್ಯಾಶ್ ಬ್ಯಾಕ್ ಎಲ್ಲ ನೆನೆಸ್ಕೊಂಡೆ. ಅದು ನಾನೇನೋ ಕೇಳಿದರೆ ನೀನೇನೋ ಹೇಳ್ತೀಯಲ್ಲೇ ಅಂತ ನನಗೆ ಮಾತೇ ಅರ್ಥ ಆಗ್ತದೆ, ಕರೆಕ್ಟಾಗಿ ಹೇಳಿ ಅಂತಂದು ಹೇಳಿದಾಗ ಅಂದರೆ ಮಾದೇವ ಹೆದರ್ಸಿರ್ತಾನಲ್ಲ ಅದನ್ನು ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಆದರೆ ಜಗಳದ ವಿಷಯಕ್ಕೆ ಗಂಡ ಹೆಂಡ್ತಿ ಅಂದರೆ ತುಂಬ ಖುಷಿ ಅರ್ಶಿನ ಕುಂಕುಮ ಇದ್ದಂಗೆ ಕಣೆ ಅಂತೆಲ್ಲ ಹೇಳ್ತಾ ಸರಿ ಒಮ್ಮೆ ದಾರನ ಕಟ್ಟಾದರೆ ಮತ್ತೆ ಜೋಡ್ಸೋಕ್ಕಾಗಲ್ಲ ಕಣೆ ಅಂತ ಅದು ಮಾದೇವ ಹೇಳಿರ್ತಾನಲ್ಲ, ಇಲ್ಲ ನಿನ್ನ ತಲೆಗೆ ನಿನ್ನ ಕೂದಲ ಕಟ್ಟಾಗಿದ್ದೇನೆ ನಾನೇ ತಾನೆ ಅವನ ವಿರುದ್ಧ ನನ್ನ ಎತ್ತು ಕಟ್ಟಿದ್ದು, ಈಗ ಯಾಕೆ ಹೊಡಿತಿದ್ಯಾ ಅಂತೆಲ್ಲ ಕೇಳಿದಾಗ ಅರ್ಥ ಆಯ್ತಾ ಏನಾರ ನೀನು ಹುಚ್ಚಿ ಅಂತ ನನಗೆ ಹೊಡ್ಚಿಡ್ದೆ ಅಂತ ನನಗೆ ಅರ್ಥ ಆಯ್ತು ಅಂತೆಲ್ಲ ಹೇಳ್ತಾರೆ. ಅಯ್ಯೋ ಪಾಪ ಈ ಹುಡುಗಿ ಇಷ್ಟೆಲ್ಲ ಕಷ್ಟಪಟ್ಟು ಹೇಳಿದ್ರು ಹುಡುಗಿ ಮಾತು ನಂಬಕ್ಕೆ ರೆಡಿ ಇಲ್ಲಲ್ಲಪ್ಪ ಈ ಕಾಡು ರಾಕ್ಷಸಿ ಅಂತೆಲ್ಲ ಹೇಳಿ ಮಾದೇವ ಇಲ್ಲಿ ಹೊರಗಡೆ ನಿಂತು ಮಾತಾಡ್ತಾ ಇರ್ತಾನೆ. ನನ್ನ ಪ್ರೀತಿ ಉಳಿಸೋಕೆ ಡ್ಯೂಟಿ ಶುರು ಮಾಡಿಬಿಡ, ನಾನು ಕಾವ್ಯ ಮನಸ್ಸಲ್ಲಿ ನನ್ನ ಬಗ್ಗೆ ಪ್ರೀತಿ ಹುಟ್ಟಿಸೋಕ್ಕೆ ಡ್ಯೂಟಿ ಶುರು ಮಾಡಿಬಿಟ್ಟಿದ್ದಾಳೆ ಆವಾಗಲೇ ಅಂತೆಲ್ಲ ಹೇಳಿದ್ರು. ಈ ಕಡೆ ಇವಳೇನಾದರೂ ಅವಳ ಫ್ರೆಂಡ್ ಬಗ್ಗೆ ಮಾತಾಡ್ತಾ ಈ ಕಡೆ ರಾಮ್ ಮತ್ತು ಪ್ರೇಮ ಇಬ್ಬರು ಮಾತಾಡ್ತಾ ಇರ್ತಾರೆ. ರಾಮ್ ಡಾಕ್ಟ್ರ್ ಕೆಲಸ ಮಾಡ್ತಾರೆ. ಏನು ನಡೀತಾ ಇದೆ ಅನ್ನೋದು ನಾನು ಪೂರ್ತಿ ಆಗವಾಗಿ ಹೇಳ್ತಿದ್ಯಾ ಅದು ರಾಮ್ ಅಂತೆಲ್ಲ ಹೇಳಿದಾಗ ಪ್ಲೀಸ್ ಸದ್ಯಕ್ಕೆ ಯಾವುದು ಕೇಳಬೇಡ, ನನ್ನ ಸಮಯ ಬಂದಾಗ ನಾನೇ ನಿನಗೆಲ್ಲ ಹೇಳ್ತೀನಿ ಅಂತೆಲ್ಲ ಹೇಳ್ತಾ ಸರಿ ಅಂತೆಲ್ಲ ಹೇಳಿ ಏನೇ ಇದು ಸರಿ ಅಂತೆಲ್ಲ ಹೇಳಿ ಎಷ್ಟು ದೊಡ್ಡಮ್ಮ ಆರಾಮಿದ್ರೆ ನನ್ನ ಅತ್ತೆ ಹುಷಾರಾಗಿರ್ತಾರೆ, ಟ್ಯಾಬ್ಲೆಟ್ಸ್ ತೊಗೊತಾ ಇಲ್ಲ ನೀವು ಹೇಳಿದ ಮೇಲೆ ಅಂತೆಲ್ಲ ಹೇಳಿದೆ. ಸರಿ ಈಗ ಸಿಹಿ ಮಾಡ್ಕೊ ಅಂತ ಸ್ವೀಟ್ ಕೊಡ್ತಾ ಸರಿ ಬಿಡು ಅಂತೆಲ್ಲ ತಾತ ಅಂತ ಮಹಾದೇವ್ ಹೊರಗೆ ನಿಂತಿರ್ತಾನೆ. ಅದೇ ಟೈಮಿಗೆ ಮಹಾದೇವ್ ಹೊರಗಡೆ ಕುಂತಿರ್ತಾನೆ. ಕಾವ್ಯ ಫ್ರೆಂಡ್ ಬಂದು ತಾತ ನನಗೆ ತುಂಬ ಹೆಲ್ಪ್ ಮಾಡಿ ತಾತ, ಹೊರಗಡೆ ತುಂಬ ಟಾರ್ಚರ್ ಇಟ್ಟಾನ ಒಬ್ಬ ರೌಡಿ ಅಂತೆಲ್ಲ ಹೇಳ್ತಾನೆ. ಹೌದೇನವ್ವ ಅಂತೆಲ್ಲ ಹೇಳ್ತಾನೆ. ಹೀಗಾದರೂ ಮಾಡಿದ್ಮೇಲೆ ಹೆಲ್ಪ್ ಮಾಡಿ ತಾತಂಗೆ ಏನಮ್ಮ ಹೇಳ್ತಾ ಇದೆಯಾ ಅಂತೆಲ್ಲ ರೌಡಿನಾ ಅಂತೆಲ್ಲ ಕೇಳಿ ಎಲ್ಲವನೇ ಅಂತೆಲ್ಲ ಹೇಳಿದಾಗ ಇಲ್ಲೇ ತಾತ ಅವನು ಇಲ್ಲ ನಾನು ಒಳಗಿದ್ದಾನಂದ ಅಲ್ಲೂ ಇಲ್ಲ ಅನ್ನೋದು ಇನ್ನೆಲ್ಲೇ ಇದ್ದಾನಮ್ಮ ಅವನು ಅಂತೆಲ್ಲ ಬರಬೇಕಂತ ಬರ್ತಾನೆ. ಅದು ಯಾರಮ್ಮ ಅವನು ಅಂದೆ
ನೀವು ಮಿಲ್ಟ್ರಿಯಲ್ಲಿ ಕೆಲಸ ಮಾಡಿದ್ರೆ ಅವ್ನು ಹಿಂಗೆ ನಾನು ಹಿಂಗೆ ಹೊಡ್ಯೋಕೆ ಅವನಿಗೆ ಲೆಕ್ಚರ್ಗೆ ಟಾಯ್ಲೆಟಲ್ಲಿ ಕೂರಿಸಿ ಪಾಠ ಕಲಿಸಿದ್ರಲ್ಲ, ಅದೇ ರೀತಿ ಇವನಿಗೊಬ್ಬನಿಗೆ ಕಾವ್ಯ ಗಂಡನಿಂದ ಎಲ್ಲ ಹೆಂಗಾದ್ರೂ ಮಾಡಿ ನನ್ನ ಕಾಪಾಡು ತಾತ ಅಂತ, ಅವ್ನು ದೊಡ್ಡ ರೌಡಿ ಅಂತೆ ತಾತ ಅಂತ, ಪ್ಲೀಸ್ ತಾತ ನನ್ನ ಜುಟ್ಟು ಕಟ್ ಮಾಡ್ತೀನಿ ಅಂತ ಹೆದರಿಸ್ತಾ ಇದ್ದಾನೆ ತಾತ ಅಂತೆಲ್ಲ ಹೇಳಿ ಈ ಕಡೆ ಮಾದೇವನ ಕಟ ಉದ್ರಾಗ್ಬಿಡುತ್ತೆ. ಅವ್ರು ಕಾವ್ಯ ಫ್ರೆಂಡ್ಗೆ ಗೊತ್ತಾಗ್ಬಿಡ್ತೈತಿ ತಾತನೇ ಮಾದೇವ ಅಂತೇಳಿ. ಅಯ್ಯೋ ಮಾದೇವ ಮಾದೇವ ಅಂತೆಲ್ಲ ಹೇಳ್ಕೊಂಡು ಸಿಗೆ ಬಿದ್ದುಬಿಡ್ತಾನೆ. ರಾಘವೇಂದ್ರನು ನಾನೇ, ಮಾದೇವನು ನಾನೇ ಅಂತೆಲ್ಲ ಹೇಳಿ ಡಬಲ್ ಆ್ಯಕ್ಟಿಂಗ್. ನನಗಿವತ್ತು ಹೇಳಿಯ ನಾಳೆ ಇನ್ಯಾರೋ ಹುಡುಗಿ ಹೇಳ್ತೀಯ ನೋಡು ಅಂತ ಕತ್ರಿ ತಗೊಂಡು ತೋರಿಸ್ತಾನೆ. ಈಗ ನೀನು ನಿಂಗೆ ಬಿಟ್ಟರೆ ಸರಿ ಹೋಗೋಕ್ಕಿಲ್ಲ ಕಣಮ್ಮಿ ಮಾಡ್ತೀನಿ ಇರ ಅಂತೇಳಿ ಕತ್ರಿ ತೋರಿಸ್ತಾನೆ. ಎದ್ರಕೊಂಬಿಡ್ತಲ್ಲ. ನನ್ನ ಮುಂದೆ ನಿಂತು ನನಗೆ ಹೊಡಿಯೋಕೆ ಸುಪಾರಿ ಕೊಡ್ತೀಯಾ ಅಂತೆಲ್ಲ ಹೇಳಿದೆ. ಏಯ್ ರಾಘವೇಂದ್ರ, ಕಾವ್ಯನ ಗಂಡ ರಾಘವೇಂದ್ರ ನಾನು ರೌಡಿ ಮಾದೇವನ್ ನಾನು ಅರ್ಥ ಆಯ್ತಾ ನನಗೆ ಅಂತ. ಸರಿ ಸರಿ ಅಂತೇಳಿ ಹೆದರ್ಕೊಂಡ್ಬಿಟ್ಟಿರ್ತಾಳೆ ಪಾಪ ಅವ್ರ ಫ್ರೆಂಡ್. ಸರಿ ಬಿಡು ಅಂತೆಲ್ಲ ಹೇಳಿ ಆತು ತಪ್ಪಾಯ್ತು ಅಂತೆಲ್ಲ ಕ್ಷಮೆ ಕೇಳಿದೆ. ಏನು ಇಷ್ಟೊಂದು ಬೇಡ್ಕೊತಿದ್ದೆ ಅಂತ ಸುಮ್ಮನಾಗೀನಿ ಅಂತೆಲ್ಲ ಹೇಳಿ ಸರಿ ಕತ್ರಿ ತೋರಿಸಿ ಕಳಿಸ್ಬಿಡ್ತಾನೆ. ಅಲ್ಲಿದ್ದ ಕತ್ರಿ ತೋರಿಸಿ ಕಳಿಸಿದ. ಮಾವ ನೀವು ಫೋನ್ ಮಾಡಿದಿರಿ ಅಂತೆಲ್ಲ ಹೇಳಿದೆ. ನಂದೇನಮ್ಮ ಇದೇ ಯಾರ ನಂಬರು, ಹಲೋ ಅಂತ. ಹಲೋ ಯಾರಂದು, ಹಲೋ ಪ್ರೇಮ ಅಂತ ಮಾತಾಡಿದೆ. ಏನಮ್ಮ ಏನು ಮಾವ ನೀವು ಅಂತಂದರೆ ಏನಿಲ್ಲ ಕಣಮ್ಮ, ಕಲ್ಯಾಣಿ ಹಿಂಗಿದೆ ಅಂತ ವಿಚಾರಿಸೋಕ್ಕೆ ಮಾಡಿದೆ ಅಂತೆ. ಅಲ್ಲಿ ಏನಾಗಬೇಕು ಏನಾಗ್ತದೆ ಎಲ್ಲ ನಾನು ನೋಡ್ಗೆ ಅತ್ತೆಗೆ ಏನೂ ಆಗ್ಲಾರ್ದಂಗೆ ನಾನು ನೋಡ್ಕೊತೀನಿ ಅಂತೆಲ್ಲ ಭಗವಂತನ ದಯೆಯಿಂದ ಎಲ್ಲ ಸೇಫ್ ಆಗಿದೆ. ಏನು ಐಡಿಯಾ ಮಾಡಿದ್ದೀನಿ ಅಂತೆಲ್ಲ ಹೇಳಿ ಕಾವ್ಯಗೆ ನನ್ನ ಮೇಲೆ ಪ್ರೀತಿ ಹುಟ್ಟಂಗೆ ಮಾದೇವ ಪ್ರೇಮಗೆ ಫೋನ್ ಮಾಡಿ ಕಾವ್ಯಗೆ ನನ್ನ ಮೇಲೆ ಪ್ರೀತಿ ಹುಟ್ಟಂಗೆ ಅವ್ರ ಫ್ರೆಂಡನ್ನ ನಾನು ಕಳಿಸ್ಕೊಳ್ತೀನಿ ಟ್ರೈನಿಂಗ್ ಮಾಡಿ ಅಂತೆಲ್ಲ ಸರಿ ಅಂತೆಲ್ಲ ಹೇಳಿ ಇಲ್ಲಿ ಕಾಮಿಡಿ ಇಟ್ಟಿರ್ತಾರೆ. ಸ್ವಲ್ಪ ಹುಷಾರಾಗಿದ್ದಾರೆ ಮಾದೇವ ಅವರೇ, ಅತ್ತೆ ಕಲ್ಯಾಣಿ ಅವರು ಹೆಂಗಿದ್ದಾರೆ ಅಂದಾಗ ಸರಿ ಹುಷಾರಾಗಿದ್ದಾರೆ ಅಂತೆಲ್ಲ ಹೇಳಿ ಇಲ್ಲಿ ಗೊತ್ತಿರಲ್ಲ ಅವ್ರ ತಂದೆ ಅಂತಂದೇಳಿ ಎಷ್ಟಂತ ಕಾಲು ಓದೈತಿ ಸುಮ್ಮನಿರಮ್ಮ ಅಂತೆಲ್ಲ ಹೇಳಿದ್ರೆ ನಾನು ಆರಾಮಾಗಿದ್ದೀನಿ. ಅದೇ ಟೈಮಿಗೆ ದಾಮಿನಿ ಬಂದು ಎಬ್ಬಿಸಿ ತಗೊಳ್ಳಿ ಯಾಕೆ ಟ್ಯಾಬ್ಲೆಟ್ಸಿ, ಇನ್ಮೇಲೆ ನಾನು ಈ ಮಾತ್ರೆಗಳನ್ನ ತೊಗೊಳೋದಿಲ್ಲ ಅಂತೆಲ್ಲ ಹೇಳ್ತಾರೆ. ದಾಮಿನಿ ಕೋಪ ಬಂದುಬಿಡುತ್ತೆ. ಇದಕ್ಕೆ ಅಂತೆಲ್ಲ ಹೇಳಿದಾಗ ನಿನ್ನೆ ನನ್ನ ಮಗ ರಾಮ್ ಬಂದಿದ್ದ, ಈ ಮಾತ್ರೆ ತೊಗೊಳಲ್ಲ ಅಂದರೆ ಹೆಂಗಕ್ಕ, ನೀವು ಯಾವಾಗ ಹುಷಾರಾಗಬೇಕು ಅಂತೆಲ್ಲ ಹೇಳಿದಾಗ ಬೇಡ, ನಿನ್ನೆ ನನ್ನ ಮಗ ರಾಮ್ ಬಂದಿದ್ದ, ನನ್ನ ನಿನ್ನೆಯಿಂದ ಮಾತ್ರೆ ತೊಗೊಂಡಿಲ್ಲ, ಅದು ನಂಗೆ ತಲೆ ಸುತ್ತಿಲ್ಲ, ಮಕ್ಕೋಬೇಕಂತ ಅನಿಸಿಲ್ಲ ಹೇಳಿದಾನ. ನನ್ನ ತಲೆ ಸುತ್ತಿಲ್ಲ, ಕಾಲು ನೋವಿಲ್ಲ, ಸುಸ್ತಾಗ್ತಾ ಇಲ್ಲ, ನಾನು ಆರಾಮಾಗಿದ್ದೀನಿ, ಹಾಗಾಗಿ ನನಗೆ ಇನ್ಮೇಲೆ ಈ ಮಾತ್ರೆಗಳೆಲ್ಲ ಬೇಡ ಅಂತ ಕಲ್ಯಾಣಿ ಕೋಪ ಮಾಡ್ಕೊಂಡು ಅಲ್ಲಿಂದ ಎದ್ದೋಗ್ಬಿಡ್ತಾರೆ. ಕಲ್ಯಾಣಿ ಎದ್ದೋದ ಕೂಡಲೇ ಇವಾಗ ಈ ಕಡೆ ದಾಮಿನಿಗೂ ಕೋಪ ಬಂದಿರ್ತೈತಿ. ಈ ಕಡೆ ಒಬ್ರು ಇವರು ಬಂದಿರ್ತಾರೆ. ಒಬ್ರು ಬಂದು ನೋಡವ್ವ ಕಾವ್ಯ ನಿನ್ನ ಜೊತೆ ನಿನ್ನ ದೊಡ್ಡ ಶಕ್ತಿ ಇದೆ ಅಂತೆಲ್ಲ, ನಿನ್ನ ಗಂಡನೇ ನಿನಗೆ ಅವ್ನ ಕಂಡ್ರೆ ನನಗಾಗಲ್ಲ ಅಂತೆಲ್ಲ ಹೇಳಿದೆ. ಯಾರನ್ನ ದ್ವೇಷ ಮಾಡ್ತಿದ್ದೆ ಅದೇ ವ್ಯಕ್ತಿಯ ಪ್ರೀತಿಯಲ್ಲಿ ನೀನು ಬಿದ್ದು ಒದ್ದಾಡೋ ದಿನಗಳು ತುಂಬ ಹತ್ತಿರ ಇದೆ ಕಣವ ಅಂತೆಲ್ಲ ಹೇಳ್ದೆ. ನೆಕ್ಸ್ಟ್ ಎಪಿಸೋಡಿಗೆ ಮಾದೇವನ ಮುಂದೆ ಅದು ಡ್ರೀಮ್ ಇದನೋ ನಿಜ ಇದನೋ ಗೊತ್ತಿಲ್ಲ, ಮಾದೇವನ ಕೈ ಹಿಡ್ಕೊಂಡು ಐ ಲವ್ ಯು ಅಂತೆಲ್ಲ ಹೇಳಿ ಹೂವಿನ ಬೊಕ್ಕೆ ಕೊಟ್ಟಿರೋದೆಲ್ಲ ಅಂದರೆ ಒಂದು ಪಾರ್ಕಲ್ಲಿ ತೋರಿಸಿರ್ತಾರೆ. ಇದು ನಾಳೆ ಎಪಿಸೋಡು ಹೆಂಗಿದೆ ಐ ಲವ್ ಯು ಅಂತೆಲ್ಲ ಹೇಳಿರ್ತಾಳೆ. ಇದು ನಾಳೆ ಎಪಿಸೋಡು. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ನಾಳೆ ಎಪಿಸೋಡ್ನು ತುಂಬ ಚೆನ್ನಾಗಿದೆ. ಅದೇನು ಡ್ರೀಮ್ ಅಂತ ತೋರಿಸಿದ್ದಾರೆ, ಏನಂತ ತೋರಿಸಿದ್ದಾರೆ ನೋಡಬೇಕು. ಒಂದು ಪಾರ್ಕಲ್ಲಿ ಇರ್ತಾರೆ ಎಲ್ಲರೂ ಸೇರಿ, ಚೆನ್ನಾಗಿದೆ.